ನಮಸ್ತೆ ಸ್ನೇಹಿತರೆ. ನಿಮ್ಮ ಸುತ್ತಲಿನ ಸಮಾಜದಲ್ಲಿ ನಿಮಗೆ ಮೊದಲ ಸ್ಥಾನ, ಒಂದು ಗುಂಪಿನ ನಾಯಕತ್ವ, ನಿಮ್ಮ ಮಾತಿಗೆ ಗೌರವ, ಮನ್ನಣೆ ಮತ್ತು ಆರೋಗ್ಯಕರವಾದಂತಹ ದೇಹ, ಆಕರ್ಷಕವಾದಂತಹ ವ್ಯಕ್ತಿತ್ವ, ಉನ್ನತವಾದಂತಹ ಸ್ಥಾನ, ಸಾಕಷ್ಟು ಹಣ, ನೆಮ್ಮದಿಯ ಜೀವನ ನಿಮ್ಮದಾಗಬೇಕಾದರೆ ಇವತ್ತಿನ ದಿನ ನಾವು ಹೇಳುವಂತಹ ಈ ಒಂದು ಅದ್ಭುತ ವಸ್ತುವಿನದ ಬಗ್ಗೆ ತಿಳಿಯಲೇಬೇಕು. ಅದುವೇ ದಾಲ್ಚಿನ್ನಿ ಅಥವಾ ಚಕ್ಕೆ ಎಂದು ಕರೆಯಲ್ಪಡುವ ಸಂಪತ್ತಿನ ವಸ್ತು ಎಂದು ಹೇಳುವ ಇದರ ಮಹತ್ವ ಹಾಗೂ ಉಪಯೋಗದ ಚಮತ್ಕಾರಿ ಶಕ್ತಿಯ ಬಗ್ಗೆ ತಿಳಿಯಲಿದ್ದೇವೆ. ಹೌದು, ನಿಮಗೆ ಸರಳವಾಗಿ ಅನ್ನಿಸಬಹುದು, ಇದರಿಂದ ಏನು ಮಾಡಲು ಸಾಧ್ಯ ಅಂತ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುತ್ತದೆ. ಆದರೆ ಅತ್ಯಂತ ಚಮತ್ಕಾರಿ ಫಲಿತಾಂಶಗಳನ್ನು ನೀಡುವಲ್ಲಿ ಇದು ಅಗ್ರ ಸ್ಥಾನವನ್ನು ಪಡೆದಿದೆ. ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಚಕ್ಕೆಯನ್ನು ಬಳಸಿಕೊಳ್ಳುವುದರ ಮೂಲಕ ಹಲವಾರು ಸಮಸ್ಯೆಗಳಿಂದ ಪಾರಾಗಬಹುದು. ಹೌದು ಸ್ನೇಹಿತರೆ, ಮನಿ ಮ್ಯಾಗ್ನೆಟ್ ಎಂದು ಜನಪ್ರಿಯವಾಗಿ ಹೇಳುವಂತಹ ಈ ಒಂದು ವಸ್ತುವು ಹೆಸರೇ ಹೇಳುವಂತೆ ಹಣವನ್ನು ಆಕರ್ಷಣೆ ಮಾಡುತ್ತದೆ. ಈ ಒಂದು ದಾಲ್ಚಿನ್ನಿಯು ಸೂರ್ಯ ಮತ್ತು ಮಂಗಳ ಗ್ರಹನಿಗೆ ಸಂಬಂಧಪಟ್ಟದ್ದಾಗಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಫಲಿತಾಂಶಗಳನ್ನು ಹಾಗೂ ನಕಾರಾತ್ಮಕತೆಯಿಂದ ಪರಿಣಾಮಕಾರಿಯಾಗಿ ನಿಮ್ಮನ್ನು ರಕ್ಷಿಸುತ್ತದೆ. ದಾಲ್ಚಿನ್ನಿಯು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಮಂಗಳನ ಒಂದು ಧೈರ್ಯ, ಶಕ್ತಿ ಎಲ್ಲವೂ ಕೂಡ ನಿಮ್ಮದಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಪರಿಹಾರವನ್ನು ಮಾಡುವುದರ ಮೂಲಕ ಆತ್ಮವಿಶ್ವಾಸ ಮೂಡುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ದಾಲ್ಚಿನ್ನಿಯನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಕೇವಲ ಆರೋಗ್ಯಯುತವಾದಂತಹ ಜೀವನ ಮಾತ್ರವಲ್ಲ, ಸಂಪತ್ಭರಿತವಾದ ಜೀವನ ಕೂಡ ನಿಮ್ಮದಾಗುತ್ತದೆ. ಹಾಗಾಗಿ ಇವತ್ತಿನ ದಿನ ಸರಳವಾಗಿ ಕೆಲವೊಂದು ಚಕ್ಕೆಯ ಅಥವಾ ದಾಲ್ಚಿನ್ನಿಯ ಸರಳ ಉಪಾಯಗಳ ಬಗ್ಗೆ ತಿಳಿಯೋಣ ಬನ್ನಿ. ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ಅತ್ಯಂತ ಸರಳವಾಗಿ ಪರಿಣಾಮಕಾರಿಯಾಗಿರುವಂತಹ ಒಂದು ಹಣದ ತಂತ್ರವನ್ನು ಹೇಳಲಾಗಿದೆ. ದಾಲ್ಚಿನ್ನಿಯನ್ನು ಪ್ರಾಚೀನ ಕಾಲದಿಂದಲೂ ಸಂಪತ್ತಿನ ಗಳಿಕೆಗೆ ಮತ್ತು ಪಾಸಿಟಿವ್ ಎನರ್ಜಿಗಾಗಿ ಹಲವಾರು ವಿಧದಲ್ಲಿ ಬಳಸಲಾಗುತ್ತದೆ. ಆದರೆ ನಾವಿಲ್ಲಿ ಇಂದು ಸರಳವಾಗಿ ನಿಮಗೆ ಕೆಲವೊಂದು ಉಪಾಯಗಳ ಬಗ್ಗೆ ತಿಳಿಸಲಿದ್ದೇವೆ. ಅದರಲ್ಲಿ ಮೊದಲನೆಯ ಉಪಾಯದ ಬಗ್ಗೆ ನೋಡುವುದಾದರೆ ಮನಿ ಸ್ಪ್ರೇ. ಹೌದು ಸ್ನೇಹಿತರೆ, ಅಂದರೆ ಈ ಒಂದು ಪರಿಹಾರಕ್ಕೆ ಮೊದಲು ನೀವು ಒಂದು ಬಾಟಲ್ನಲ್ಲಿ ನೀರನ್ನು ಹಾಗೂ ಅದಕ್ಕೆ ಸ್ವಲ್ಪ ಚಕ್ಕೆ ಪುಡಿಯನ್ನು, ಅಷ್ಟೇ ಅಲ್ಲದೆ ಅದಕ್ಕೆ ನಿಮ್ಮಲ್ಲಿ ಇರುವಂತಹ ಯಾವುದಾದರೂ ಪರಿಮಳಯುಕ್ತ ಆಯಿಲ್ ಅಥವಾ ರೋಸ್ ವಾಟರನ್ನು ಸ್ವಲ್ಪ ಬೆರೆಸಿ. ಈ 3 ಪದಾರ್ಥವನ್ನು, ಅಂದರೆ ನೀರು, ಚಕ್ಕೆ ಪುಡಿ ಮತ್ತು ಪರಿಮಳಯುಕ್ತವಾದಂತಹ ಯಾವುದಾದರೂ ಒಂದು ಪದಾರ್ಥ, ಇವನ್ನು ಬೆರೆಸಿ ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಕೋಣೆಗಳಿಗೂ ಈ ಒಂದು ಸ್ಪ್ರೇ ಬಾಟಲಿಂದ ಸಿಂಪಡಿಸಿ. ಆದರೆ ಈ ಒಂದು ಸ್ಪ್ರೇ ಬಾಟಲ್ನಲ್ಲಿರುವಂತಹ ನೀರನ್ನು ಯಾವುದೇ ಕಾರಣಕ್ಕೂ ಕಾಲಲ್ಲಿ ತುಳಿಯಬಾರದು. ಹಾಗೂ ವಿಶೇಷವಾಗಿ ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರ್ ಅಥವಾ ಆಗ್ನೇಯ ಭಾಗದ ಮೂಲೆಯಲ್ಲಿ ಈ ಒಂದು ಸ್ಪ್ರೇ ಬಾಟಲ್ನಿಂದ ನೀರನ್ನು ಸಿಂಪಡಿಸಿ. ಇದರಿಂದಾಗಿ ಆ ಒಂದು ಜಾಗವು ಶುದ್ಧವಾಗಿ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಹಣ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತಹ ಈ ಒಂದು ಜಾಗವು ಈ ಒಂದು ನೀರನ್ನು ಸಿಂಪಡಿಸುವುದರಿಂದ ಹಣದ ಆಕರ್ಷಣೆಯು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ದೂರವಾಗಿಸಿ ಒಂದು ರೀತಿಯ ಕಾಸ್ಮಿಕ್ ಎನರ್ಜಿ, ಪಾಸಿಟಿವ್ ವಾತಾವರಣ ನಿಮ್ಮ ಮನೆಗಳಲ್ಲಿ ಉಂಟಾಗುತ್ತದೆ. ಹಾಗೂ ನಂತರದ ಉಪಾಯ ಮತ್ತು ಪರಿಹಾರದ ಬಗ್ಗೆ ನೋಡುವುದಾದರೆ, ಯಾರ ಮನೆಗಳಲ್ಲಿ ನಿರಂತರವಾದಂತಹ ಕಷ್ಟ, ನಷ್ಟ, ನೋವು ಹಾಗೂ ಹಿತಾಶಯ ಅನುಭವವನ್ನು ಅನುಭವಿಸ್ತಾ ಇರ್ತೀರೋ, ಹಾಗೂ ಯಾವುದೇ ಕೆಲಸದಲ್ಲಿ ಕೂಡ ಪೂರ್ಣಗೊಳ್ಳುವುದೇ ಇರುವುದು ಹಾಗೂ ಹಣಕಾಸಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹದ್ದು, ಇಂತಹ ಸಮಸ್ಯೆಗಳು ನಿಮ್ಮ ಮನೆಗಳಲ್ಲಿ ಕಾಡ್ತಾ ಇದ್ರೆ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಅಂದರೆ ಸರಳವಾಗಿರುವಂತಹ ಈ ಪರಿಹಾರಕ್ಕೆ ಮೊದಲು ಒಂದು ಚಕ್ಕೆಯ ತುಂಡವನ್ನು, ಉದ್ದವಾದ ಚಕ್ಕೆಯ ತುಂಡವನ್ನು ತೆಗೆದುಕೊಳ್ಳಿ. ಇದನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಒಳಗಡೆ, ಅಂದರೆ ಒಂದು ಚಕ್ಕೆಯ ತುಂಡನ್ನು ತೆಗೆದುಕೊಂಡು ರೌಂಡ್ ಶೇಪಲ್ಲಿರುವಂತಹ ಒಂದು ಚಕ್ಕೆಯ ತುಂಡನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕೆಂಪು ಟೇಪ್ ಅಥವಾ ಬಟ್ಟೆಯನ್ನು ಕಟ್ಟಿ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಹೇಳಿ ನಿಮ್ಮ ಒಂದು ವಿಶ್ ಅಥವಾ ನಿಮ್ಮ ಒಂದು ಪ್ರಾರ್ಥನೆಯನ್ನು ಆ ಒಂದು ಚಕ್ಕೆಯನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿ, ಒಂದು ಶುಭ ಯೋಗವಿರುವಂತಹ ದಿನ ಅಥವಾ ಶುಕ್ರವಾರದ ದಿನ ಸಂಜೆ 5:45 ನಂತರ 6:45 ಒಳಗಡೆ ಇದನ್ನು ನಿಮ್ಮ ಮನೆಯ ಬಾಗಿಲಿನ ಒಳಗಡೆ ಕಟ್ಟಬೇಕು. ಹೌದು ಸ್ನೇಹಿತರೆ, ನಂತರ ನೋಡಿ ಅದ್ಭುತವಾದಂತಹ ಬದಲಾವಣೆ ಹಾಗೂ ಕ್ರಮೇಣ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಮಾಯವಾಗುತ್ತಾ ಹೋಗುತ್ತದೆ. ಸರಳವಾಗಿ ಈ ಒಂದು ಚಕ್ಕೆಯನ್ನು ನೀವು ಕೆಂಪು ಬಟ್ಟೆಯಲ್ಲಿ ಒಂದು ಬಾಗಿಲಿನ ಮೇಲುಗಡೆ ಕಟ್ಟುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ನೀವು ಪಾರಾಗಬಹುದು. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ನಂತರದ ಸರಳ ಪರಿಹಾರದ ಬಗ್ಗೆ ನೋಡುವುದಾದರೆ, ನಿಮ್ಮ ಪರ್ಸಿನಲ್ಲಿ ಈ ಒಂದು ಚಕ್ಕೆಯ ತುಂಡನ್ನು ಇರಿಸಿ. ಇದನ್ನು ಇಡುವುದರಿಂದ ಪ್ರತಿ ಸಲ ನೀವು ಈ ಒಂದು ಪರ್ಸನ್ನು ಓಪನ್ ಮಾಡುವಾಗ ಹಣವು ನಿಮ್ಮನ್ನು ಆಕರ್ಷಿಸುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಪರ್ಸ್ನಲ್ಲಿ ಸದಾ ಹಣವಿರುವಂತೆ ಕಾಯ್ದುಕೊಳ್ಳುತ್ತದೆ ಈ ಒಂದು ಚಕ್ಕೆ. ಆದರೆ ಇದನ್ನು ಪ್ರತಿ 15 ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಬದಲಾಯಿಸುತ್ತಾ ಹೋಗಬೇಕು. ಇದರಿಂದಾಗಿ ಹಣದ ಆಕರ್ಷಣೆ ಹೆಚ್ಚಾಗುತ್ತಾ ಹಾಗೂ ಯಾವುದೇ ರೀತಿಯ ಹಣದ ಕೊರತೆ ಉಂಟಾಗುವುದಿಲ್ಲ.
ನಂತರ ನೋಡುವುದಾದರೆ ಚಕ್ಕೆ ಅಥವಾ ದಾಲ್ಚಿನ್ನಿಯನ್ನು ಸುಡುವುದು. ಹೌದು, ಇದು ಪರಿಣಾಮಕಾರಿಯಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದಕ್ಕಾಗಿ ನೀವು ಸರಳವಾಗಿ ಚಕ್ಕೆಯ ಒಂದು ತುಂಡನ್ನು ಅಥವಾ ಈ ಒಂದು ಚಕ್ಕೆಯ ಸ್ಟಿಕ್ ಅನ್ನು ಕೂಡ ಬಳಸಬಹುದು. ನಿಮ್ಮ ವ್ಯವಹಾರ ಮಾಡುವ ಸ್ಥಳ ಅಥವಾ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಈ ಒಂದು ಚಕ್ಕೆಯ ತುಂಡನ್ನು ಸುಡಬೇಕು. ಇದಕ್ಕಾಗಿ ಕರ್ಪೂರವನ್ನು ಬಳಸಿಕೊಳ್ಳಬಹುದು. ಹಾಗೂ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಎಲ್ಲ ರೀತಿಯ ನಕಾರಾತ್ಮಕತೆಯಿಂದ ನಿಮ್ಮನ್ನು ರಕ್ಷಣೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತಾ ಹೋಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಲಭಿಸುತ್ತಾ ಹೋಗುತ್ತದೆ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನೀವು ವಾರಕ್ಕೆ ಒಮ್ಮೆಯಾದರೂ ಅಥವಾ ವಿಶೇಷ ದಿನಗಳಾದ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಾದರೂ ಖಂಡಿತವಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಇದರಿಂದಾಗಿ ಕ್ರಮೇಣವಾಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತಾ ಹೋಗುತ್ತದೆ. ನಂತರ ಮತ್ತು ಕೊನೆಯ ಪರಿಹಾರದ ಬಗ್ಗೆ ನೋಡುವುದಾದರೆ ವಿಡಿಯೋದ ಮೊದಲೇ ಹೇಳಿದಂತೆ ನಿಮ್ಮ ಯಾವುದೇ ರೀತಿಯ ಸಕಲ ಸಮಸ್ಯೆಗಳಿಗೆ ಶೀಘ್ರ ಫಲಿತಾಂಶವನ್ನು ಬಯಸುವಂತಹ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಹೌದು, ಇದಕ್ಕಾಗಿ ನೀವು ಸ್ವಲ್ಪ ಪ್ರಮಾಣದ ದಪ್ಪ ಉಪ್ಪು ಹಾಗೂ ಚಕ್ಕೆಯ ಪುಡಿಯನ್ನು ತೆಗೆದುಕೊಳ್ಳಬೇಕು. ಈ ಎರಡು ವಸ್ತುಗಳನ್ನು ನಾವು ಒಟ್ಟಿಗೆ ಈ ಒಂದು ಪರಿಹಾರಕ್ಕೆ ಬಳಸುವುದರಿಂದ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಕಾಣಬಹುದು. ಉಪ್ಪು ಒಂದು ಸಕಾರಾತ್ಮಕ ವಸ್ತು, ಅತ್ಯಂತ ಎನರ್ಜಿ ಇರುವಂತಹ ವಸ್ತು. ಈ ಒಂದು ಉಪ್ಪನ್ನು ನಾವು ಬಳಸುವುದರಿಂದ ನಕಾರಾತ್ಮಕತೆಯನ್ನು ತೆಗೆದು ನಿಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ರೀತಿಯ ಇಚ್ಛೆಗಳನ್ನು ಪೂರ್ಣಗೊಳಿಸುವಂತಹ ಶಕ್ತಿ ಈ ಒಂದು ಉಪ್ಪಿಗೆ ಇರುತ್ತದೆ. ಇದರ ಜೊತೆ ನಾವು ದಾಲ್ಚಿನ್ನಿಯನ್ನು ಬೆರೆಸುವುದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಪರಿಹಾರ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಸಂಪತ್ತನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಹಣದ ಆಗಮನಕ್ಕೆ ಇರುವಂತಹ ಎಲ್ಲ ರೀತಿಯ ಅಡೆತಡೆಯನ್ನು ತೆಗೆದುಹಾಕುವಲ್ಲಿ ಈ ಒಂದು ಪರಿಹಾರ ನಿಮಗೆ ಸಹಾಯಕವಾಗಬಲ್ಲದು. ಹಾಗೂ ಈ ಪರಿಹಾರದ ಬಗ್ಗೆ ನೋಡುವುದಾದರೆ ಒಂದು ಚಿಕ್ಕ ಬೌಲ್ನಲ್ಲಿ ಅಂದರೆ ಗಾಜಿನ ಅಥವಾ ಮರದ ಬೌಲ್ಗೆ ಉಪ್ಪನ್ನು ಹಾಕಿ ತುಂಬಿಸಿ. ಅದರ ಮೇಲೆ ಸ್ವಲ್ಪ ಚಕ್ಕೆಯ ಪುಡಿಯನ್ನು ಹಾಕಿ ಇದನ್ನು ನಿಮ್ಮ ಮನೆಯ ಆಗ್ನೇಯ ಮೂಲೆಯಲ್ಲಿ ಇಡಿ. ಇದರಿಂದಾಗಿ ನಿಮ್ಮ ಮನೆಗೆ ಪ್ರಾಸ್ಪರಿಟಿ, ವೆಲ್ತ್, ಎಲ್ಲ ರೀತಿಯ ಒಂದು ಹಣದ ಆಕರ್ಷಣೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಯಾವುದೇ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಹಾಗೂ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪರಿಹಾರವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಾಗೂ ಈ ಒಂದು ಉಪ್ಪು ಮತ್ತು ಚಕ್ಕೆಯ ಪುಡಿಯನ್ನು ಪ್ರತಿ 15 ದಿನಗಳಿಗೊಮ್ಮೆ ಬದಲಾಯಿಸುತ್ತಾ ಹೋಗಬೇಕಾಗುತ್ತದೆ. ಸಾಂಪ್ರದಾಯಿಕವಾಗಿ ಹಲವಾರು ವಿಧದಲ್ಲಿ ಚಕ್ಕೆಯನ್ನು ಬಳಸಲಾಗುತ್ತದೆ. ಇದು ನಿಮ್ಮ ಫೈನಾನ್ಸ್ನ ಯಾವುದೇ ಪ್ರಾಬ್ಲಮ್ಸ್ಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಇರುವ ಎಷ್ಟೋ ಪದಾರ್ಥಗಳು ನಮ್ಮ ಕಷ್ಟಗಳ ಕೊನೆಗೆ ಕಾರಣವಾಗಿರುತ್ತದೆ. ಯಾವುದೇ ಪರಿಹಾರದ ಹಿಂದೆ ಅದರ ಕರ್ಮವೂ ಕೂಡ ಭಾಗವಾಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಷ್ಟು ಪಾಪದ ಫಲ ಕಡಿಮೆಯಾಗಿ ಉತ್ತಮವಾದ ಫಲಗಳು ದೊರೆಯುತ್ತಾ ಹೋಗುತ್ತದೆ. ಈ ದಿನ ಹೇಳಿರುವ ಅತ್ಯಂತ ಸರಳ ಉಪಾಯಗಳು ಚಮತ್ಕಾರಿ ಫಲಿತಾಂಶವನ್ನು ನೀಡುವುದರಲ್ಲಿ ಸಂದೇಹವಿಲ್ಲ. ಹಾಗೂ ನಂಬಿಕೆಯೇ ಶಕ್ತಿ, ನಂಬಿಕೆಯೇ ಧೈರ್ಯ. ಈ ರೀತಿಯಾಗಿ ನಂಬಿಕೆಯಿಂದ ನೀವು ಕೆಲಸ ಮಾಡಿದರೆ ಖಂಡಿತವಾದಂತಹ ಉತ್ತಮ ಫಲವನ್ನು ನೀವು ಕಾಣುತ್ತೀರಿ. ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.